told your friend you're not okay? And tell me what's wrong and why you never said you. ಈ ರೀಸೆಂಟ್ ಟೈಮಲ್ಲಿ ಒಂದು ವಿಷಯ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದೆ. ನಾನು ಇವ್ರ ಬಗ್ಗೆ ಮಾತಾಡ್ತಿಲ್ಲ, ನಮ್ಮ ಮೊಬೈಲ್ ಇಂಡಸ್ಟ್ರಿಯಲ್ಲಿ ಒನ್ ವರ್ಡ್ ಅಂತೂ ತುಂಬಾನೇ ಸೌಂಡ್ ಮಾಡ್ತಿದೆ. ಅದ್ಯಾವ್ದು ಗೊತ್ತಾ? ನಥಿಂಗ್ ನಥಿಂಗ್ ನಥಿಂಗ್. ಸೊ ದಿಸ್ ಇಸ್ ದ ಮೋಸ್ಟ್ ಎಕ್ಸೈಟಿಂಗ್ ವರ್ಡ್ ಇನ್ ಮೊಬೈಲ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ನಾನು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಎಸ್ಪೆಷಲಿ ನಥಿಂಗ್ ಅವರ ಇಯರ್ 1 ಅನ್ಬಾಕ್ಸ್ ಮಾಡಾದ್ಮೇಲೆ ನಾನಂತೂ ತುಂಬಾನೇ ಎಕ್ಸೈಟ್ ಆಗಿದೆ. ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ ಇನ್ನೂ ಡಬಲ್ ಆಗಿದೆ. ಇವತ್ತು ಈ ವಿಡಿಯೋದಲ್ಲಿ ನಾನು ನಥಿಂಗ್ ಫೋನ್ 1 ಯಾವಾಗ ರಿಲೀಸ್ ಆಗುತ್ತೆ, ಪ್ರೈಸ್ ಎಷ್ಟಿರ್ಬೋದು, ಏನೆಲ್ಲ ಫೀಚರ್ಸ್ ಇರುತ್ತೆ, ಸ್ಪೆಸಿಫಿಕೇಶನ್ಸ್ ಏನಾಗಿರ್ಬೋದು, ಆ್ಯಂಡ್ ಬ್ಯಾಂಕ್ ಡಿಸ್ಕೌಂಟ್ ಎಷ್ಟು ಕೊಡ್ತಿದ್ದಾರೆ, ಸೊ ಇದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ನಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. ನಥಿಂಗ್ ಬ್ರ್ಯಾಂಡ್ಗೆ ಯಾಕಪ್ಪ ಇಷ್ಟೊಂದು ಹೈಪ್ ಅಂದ್ರೆ, ಇಟ್ ವಾಸ್ ಜಸ್ಟ್ ಬಿಕಾಸ್ ಆಫ್ ಕಾಲ್ಪೈ. ಹಿ ವಾಸ್ ಒನ್ ಆಫ್ ದ ಫೌಂಡರ್ ಆಫ್ ಒನ್ ಪ್ಲಸ್. ಕಾಲ್ಪೈ ಅವರ ವಿಷನ್ ಬಂದು ಎಲ್ಲ ಫ್ಲಾಗ್ಶಿಪ್ ಮೊಬೈಲ್ಸ್ ನ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಲಾಂಚ್ ಮಾಡಬೇಕು ಅಂತ. ಒನ್ ಪ್ಲಸ್ ಅಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಎಲ್ಲ ಫ್ಲಾಗ್ಶಿಪ್ ಮೊಬೈಲ್ಸ್ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಬರ್ತಾ ಇತ್ತು. ಬಟ್ ಬರ್ತಾ ಬರ್ತಾ ಈ ಫ್ಲಾಗ್ಶಿಪ್ ಮೊಬೈಲ್ ಪ್ರೈಸ್ ಅಂತೂ ಸಖತ್ತು ಹೈ ಆಗ್ತಾ ಬಂತು. ಇದರಿಂದ ಕಾಲ್ಪೈ ಅವರ ವಿಷನ್ ಅಂಡ್ ಒನ್ ಪ್ಲಸ್ ಅವರ ಕಂಪ್ನಿ ಪಾಲಿಸೀಸ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಇದರಿಂದ ಕಾಲ್ಪೈ ಅವರು ಏನ್ ಮಾಡಿದ್ರು, ಒನ್ ಪ್ಲಸ್ ನ ಬಿಟ್ಟು ಅವ್ರದೇ ಅಂತ ಒಂದು ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡಿದ್ರು. ಅದೇ ನಥಿಂಗ್ ಅವರ ಫಸ್ಟ್ ಪ್ರಾಡಕ್ಟ್ ಬಂದು ನಥಿಂಗ್ ಇಯರ್ 1 ಅಂತ. ಈ ಇಯರ್ಬಡ್ಸ್ ನ ನೋಡ್ಬಿಟ್ಟಂತೂ ಜನ ಸಾಕತ್ತು ಫಿದಾ ಆಗ್ಬಿಟ್ಟಿದ್ದಾರೆ ಡಿಸೈನ್ಗೆ. ಈ ಇಯರ್ಬಡ್ ನೋಡಾದ್ಮೇಲೆ ಮೊಬೈಲ್ ಮೇಲಂತೂ ಇನ್ನೂ ಹೈಪ್ ಜಾಸ್ತಿ ಆಗಿದೆ. ಈ ಫೋನ್ ಬಂದು ನಮಗೆ ಲಾಂಚ್ ಆಗ್ತಿರೋದು ಅಫಿಷಿಯಲಿ 12th ಜುಲೈ ಅಂಡ್ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಮಾತ್ರ ಈ ಮೊಬೈಲ್ ಅವೈಲೇಬಲ್ ಇರೋದು. ನಮಗೆ ಮೊಬೈಲ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಅವರು ಲೀಕ್ ಮಾಡಿಲ್ಲ. ಜಸ್ಟ್ ನಮಗೆ ಪ್ರೊಸೆಸರ್ ಅಂಡ್ ಡಿಸೈನ್ ಮಾತ್ರ ನಮಗೆ ಕನ್ಫರ್ಮೇಶನ್ ಆಗಿದೆ. ಪ್ರೊಸೆಸರ್ ಬಂದು ನಮಗೆ ಸ್ನ್ಯಾಪ್ಡ್ರ್ಯಾಗನ್ 778G+ ಚಿಪ್ಸೆಟ್ ನ ಕೊಟ್ಟಿದ್ದಾರೆ. ಡಿಸೈನ್ ಅಂತೂ ನೋಡೋದಕ್ಕೆ ಸಖತ್ತಾಗಿದೆ. ಬ್ಯಾಕ್ ಸೈಡ್ ಎಲ್ಲ ನಮಗೆ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂಡ್ LED ಪ್ಯಾಟರ್ನ್ಸ್ ನ ಕೂಡ ನಾವು ನೋಡಬಹುದಂತೆ. ಬಟ್ ರೂಮರ್ಸ್ ಅಂತೂ ಈ ಮೊಬೈಲ್ ಬಗ್ಗೆ ಸಿಕ್ಕಾಪಟ್ಟೆ ಬಂದಿದೆ. ಕೆಲವೊಂದು ವೆಬ್ಸೈಟ್ಸ್ ಫೀಚರ್ಸ್ ನ ಲೀಕ್ ಮಾಡಿದ್ದಾರೆ. ಏನ ಫೀಚರ್ಸ್ ಅಂತ ನಾನು ನಿಮ್ ಜೊತೆ ಒನ್ ಬೈ ಒನ್ ಶೇರ್ ಮಾಡಿ. ಈಗ ಫಸ್ಟ್ ರೂಮರ್ ಫೀಚರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಕಲರ್ಸ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು 2 ಕಲರ್ಸ್ ಅಲ್ಲಿ ಲಾಂಚ್ ಆಗ್ಬೋದು ಅಂತ. ಒಂದು ಬ್ಲಾಕ್, ಇನ್ನೊಂದು ವೈಟ್. ಯಾಕಂದ್ರೆ ನಥಿಂಗ್ ಇಯರ್ 1 ಇಯರ್ಬಡ್ಸ್ ನಮಗೆ ಲಾಂಚ್ ಆದಾಗೂ ಅಷ್ಟೇ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಅವರು ಲಾಂಚ್ ಮಾಡಿದ್ರು. ಸೊ ಆ ಬೇಸಿಸ್ ಮೇಲೆ ಅವರು ಕಲರ್ಸ್ ಕೂಡ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ವೇರಿಯಂಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ 3 ವೇರಿಯಂಟ್ಸ್ ಅಲ್ಲಿ ನಮಗೆ ಇದು ಲಾಂಚ್ ಆಗೋ ಚಾನ್ಸಸ್ ಇದೆ. ಫಸ್ಟ್ ವೇರಿಯಂಟ್ ಬಂದು ನಮಗೆ 8GB ಅಂಡ್ 128GB. ಸೆಕೆಂಡ್ ವೇರಿಯಂಟ್ ಬಂದು 8GB ಅಂಡ್ 256GB. ಥರ್ಡ್ ವೇರಿಯಂಟ್ ಬಂದು 12GB ಅಂಡ್ 256GB ಅಲ್ಲಿ ನಮಗೆ ಮೊಬೈಲ್ಸ್ ಲಾಂಚ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈಗ ನೆಕ್ಸ್ಟ್ ಫೀಚರ್ ಡಿಸ್ಪ್ಲೇ ಬಂದ್ರೆ, ಡಿಸ್ಪ್ಲೇ ಬಂದು ನಮಗೆ 6.5 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ವಿತ್ ರಿಫ್ರೆಶ್ ರೇಟ್ 120Hz. ಆಲ್ರೆಡಿ ನಾನು ಪ್ರೊಸೆಸರ್ ಹೇಳ್ದಂಗೆ ನಮಗೆ ಕನ್ಫರ್ಮ್ ಆಗಿರೋದೇನೆಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 778G+ ಚಿಪ್ಸೆಟ್ ನ ಕೊಡ್ತಿದ್ದಾರೆ. OS ಬಂದು ನಾವು Android 12 ನ ಎಕ್ಸ್ಪೆಕ್ಟ್ ಮಾಡಬಹುದು ವಿತ್ ನಥಿಂಗ್ ಕಸ್ಟಮ್ ಸ್ಕಿನ್. ಅಂಡ್ ಈಗ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ, ಕ್ಯಾಮ್ರಾ ಬಂದು ನಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ನ ಕೊಡ್ತಿದಾರಂತೆ. 50MP ಅಂಡ್ 16MP ಕ್ಯಾಮ್ರಾ ಸೆಟಪ್ ನ ನಾವು ನೋಡಬಹುದು. ಅಂಡ್ ಲಾಸ್ಟ್ಲಿ ನಾವು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಬ್ಯಾಟ್ರಿ ಬಂದು ನಮಗೆ 4500 mAh ಬ್ಯಾಟರಿನ ಕೊಡ್ತಿದ್ದಾರೆ ವಿತ್ 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್. ಅಂಡ್ ಇದು ಬಂದು ನಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಫೈನಲ್ ಮೋಸ್ಟ್ ಅವೈಟೆಡ್ ಟಾಪಿಕ್ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ನಥಿಂಗ್ ಫೋನ್ ಬಂದು ನಮಗೆ 12th ಜುಲೈ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಆದ್ರೆ ನಾವು 2000 rupees ನ ಕೊಟ್ಟು ಫಸ್ಟ್ ಪ್ರೀ ಬುಕಿಂಗ್ ಮಾಡ್ಕೋಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೇಳಿದ್ರು ನಥಿಂಗ್ ವೆಬ್ಸೈಟ್ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ್ಮೇಲೆ ನಮ್ಗೆ ಒಂದು ಲಿಂಕ್ ನ ಕಳಿಸ್ತಾರೆ. ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಪ್ರೀ ಬುಕಿಂಗ್ ಮಾಡ್ಕೋಬಹುದು ಅಂತ. ಅದಾದ್ಮೇಲೆ ಹೇಳಿದ್ರು ರಿಜಿಸ್ಟ್ರೇಷನ್ ಏನು ಬೇಡ, ಡೈರೆಕ್ಟ್ ಆಗಿ ನೀವು ಫ್ಲಿಪ್ಕಾರ್ಟ್ ಹೋಗಿ ಪ್ರೀ ಬುಕಿಂಗ್ ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸದ್ಯಕ್ಕೆ ನಮಗೆ ಪ್ರೀ ಬುಕಿಂಗ್ ಸ್ಟಾಪ್ ಆಗಿದೆ. ಯಾರೆಲ್ಲ ಪ್ರೀ ಬುಕ್ ಮಾಡ್ಕೊಂಡ್ರೋ ಅವರು 12th ಜುಲೈ ಈ ನಥಿಂಗ್ ಫೋನ್ ನ ಪರ್ಚೇಸ್ ಮಾಡಬಹುದು. ಆ ಟೈಮಲ್ಲಿ ನಮಗೆ 2000 rupees ಕೂಡ ಮೈನಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಎಕ್ಸ್ಪೆಕ್ಟೆಡ್ ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ 8GB ಅಂಡ್ 128GB ಪ್ರೈಸ್ ಬಂದು ನಮಗೆ 31,000 rupees ಇದೆ. 8GB ಅಂಡ್ 256GB ಪ್ರೈಸಿಂಗ್ ಬಂದು ನಮಗೆ 32,000 rupees ಇದೆ. 12GB ಅಂಡ್ 256GB ಪ್ರೈಸ್ ಬಂದು 36,000 rupees ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದೆಲ್ಲ ಎಕ್ಸ್ಪೆಕ್ಟೆಡ್ ಪ್ರೈಸಿಂಗ್. ಸೊ ಬ್ಯಾಂಕ್ ಆಫರ್ ಬಂದ್ರೆ ಆಲ್ರೆಡಿ ಫ್ಲಿಪ್ಕಾರ್ಟ್ ಇಂದ ನಮಗೆ ಕನ್ಫರ್ಮೇಶನ್ ಬಂದಿದೆ. ನಿಮ್ಮ ಹತ್ರ ಏನಾದ್ರು HDFC ಕಾರ್ಡ್ ಇದ್ರೆ ಆಸ್ ಎ ಇಂಟ್ರೊಡಕ್ಟರಿ ಆಫರ್ ನಮಗೆ 2000 rupees ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಾನು ಕೂಡ 2000 rupees ನ ಕೊಟ್ಟು ಪ್ರೀ ಬುಕಿಂಗ್ ನ ಮಾಡ್ಕೊಂಡಿದ್ದೀನಿ. ಐ ಆಮ್ ಆಲ್ಸೋ ಈಗರ್ಲಿ ವೇಟಿಂಗ್ ಫಾರ್ 12th ಜುಲೈ. ಸೊ ಆವತ್ತು ಗೊತ್ತಾಗುತ್ತೆ ನಮಗೆ ಈ ನಥಿಂಗ್ ಮೊಬೈಲ್ ಜಸ್ಟ್ ಹೈಪಾ ಇಲ್ಲ ಎಲ್ಲ ಫೀಚರ್ಸು ಇದೆಯಾ, ರಿಯಲಿ ವರ್ತ್ ನಾವು ಅದನ್ನು ಪರ್ಚೇಸ್ ಮಾಡೋದು, ಪರ್ಫಾರ್ಮೆನ್ಸ್ ಹೇಗಿದೆ ಅಂಡ್ ನಾನು ಹೇಳಿರೋ ಫೀಚರ್ಸ್ ಎಲ್ಲ ಇದೆಯಾ ಇಲ್ವಾ ಅನ್ನೋದು ನಮಗೆ 12th ಜುಲೈ ಗೊತ್ತಾಗುತ್ತೆ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸೊ ದಟ್ ನನಗೂ ಒಂದು ಮೋಟಿವೇಶನ್
ಇನ್ಫಾರ್ಮೇಷನ್ ಸಿಗುತ್ತೆ ಈ ಥರ ಹೊಸ ಮೊಬೈಲ್ಸ್ನೆಲ್ಲ ಪರ್ಚೇಸ್ ಮಾಡಿ ನಿಮಗೆ ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡೋದಕ್ಕೆ. ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.